ಈ ಚಳಿಗೆ 99% ಜನರಿಗೆ ಕ್ಯಾಲ್ಸಿಯಂ ಕೊರತೆಯಿಂದಾಗಿ ಮಂಡಿ ನೋವಾಗಿರ್ಬೋದು, ಬೆನ್ನು ನೋವು, ಮೂಳೆಗಳ ಸೆಳೆತ ಜಾಸ್ತಿನೇ ಆಗುತ್ತೆ. ವರ್ಷಗಳಿಂದ ಇರುವಂತಹ ನೋವು ಅತೀ ಬೇಗ ವಾಸಿಯಾಗುತ್ತೆ. ಮಂಡಿ, ಸೊಂಟ, ಬೆನ್ನು, ಕೀಲು ನೋವು ಎಲ್ಲವೂ ಮಾಯ. ಈ ಮನೆಮದ್ದು ಮಾಡಿ ಶಾಶ್ವತ ಪರಿಹಾರವಾಗುತ್ತೆ. ನೋವಿನ ಸಮಸ್ಯೆಗೆ ಪರಿಹಾರಕ್ಕೆ ಈ ಒಂದು 4 ಐಟಮ್ ಬೇಕಾಗುತ್ತೆ. ಮೊದಲನೇದಾಗಿ ಅಜ್ವಾನ ಅಥವಾ ಓಂಕಾಳು. ಇದು ನಮ್ಮ ಹೊಟ್ಟೆಗೆ ಸಂಬಂಧಪಟ್ಟ ಎಲ್ಲ ಸಮಸ್ಯೆಗಳನ್ನು ಕಡಿಮೆ ಮಾಡುತ್ತೆ. ಪಿತ್ತ, ಗ್ಯಾಸ್ಟ್ರಿಕ್ ಸಮಸ್ಯೆ ಹಾಗೂ ನಮ್ಮ ಮೂಳೆಗಳ ಬಿಗಿತಕ್ಕೆ ರಾಮಬಾಣವಾಗಿದೆ ಈ ಒಂದು ಅಜ್ವಾನ. ಹಾಗಾಗಿ ಅಜ್ವಾನವನ್ನು 1.5 ಚಮಚದಷ್ಟು ತಗೊಳ್ಳಿ. ಎರಡನೇದಾಗಿ ಮೆಂತ್ಯ ಕಾಳು ಮೂಳೆಗಳಿಗೆ ಶಕ್ತಿ ಕೊಡುತ್ತೆ, ನಮ್ಮ ದೇಹಕ್ಕೆ ತಾಕತ್ತನ್ನು ಕೊಡುತ್ತೆ. ಕ್ಯಾಲ್ಸಿಯಂ ಕೊರತೆ ಕಡಿಮೆ ಮಾಡಿ ಮೂಳೆಗಳು ಸ್ಟ್ರಾಂಗ್ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ ಈ ಮೆಂತ್ಯ ಕಾಳು. ಮೂರನೇದಾಗಿ ಜೀರಿಗೆಯನ್ನು ತಗೊಂಡಿದ್ದೀನಿ. ಜೀರಿಗೆಯನ್ನು ಔಷಧಿಗಳ ರಾಜ ಅಂತಲೇ ಹೇಳ್ಬೋದು. ಯಾವುದೇ ರೀತಿ ಮಂಡಿ ನೋವು, ಸೊಂಟ ನೋವು, ಜೀರ್ಣ ಸಂಬಂಧಪಟ್ಟ ಎಲ್ಲ ನೋವುಗಳನ್ನು ಕಡಿಮೆ ಮಾಡುವ ಶಕ್ತಿ ಈ ಜೀರಿಗೆಗಿದೆ. ಹಾಗೆ ಸಾಂಬಾರು ರುಚಿನೂ ಕೂಡ ಜಾಸ್ತಿ ಮಾಡುವ ಈ ಜೀರಿಗೆ. ನಾಲ್ಕನೇದಾಗಿ ಈ ಒಣಶುಂಠಿ ತೊಗೊಂಡಿದ್ದೀನಿ. ಮಾರ್ಕೆಟಲ್ಲಿ ಸಿಗುವಂತಹ ಒಣಶುಂಠಿ ಪೌಡ್ರಾದರೂ ತೊಗೊಳ್ಬೋದು ಅಥವಾ ಒಣಶುಂಠಿನಾದರೂ ತೊಗೊಳ್ಬೋದು. ಕೆಮ್ಮು ಜಾಸ್ತಿಯಾಗಿ ಕಫ ಏನಾದರೂ ಕಟ್ಕೊಂಡಿದ್ರೆ ಈ ಒಣಶುಂಠಿ ತುಂಬ ಒಳ್ಳೆ ಮನೆಮದ್ದು. ಇದರಲ್ಲಿ ಆ್ಯಂಟಿ ಇನ್ಫ್ಲಾಮೆಂಟರಿ ಪ್ರಾಪರ್ಟೀಸ್ ಜಾಸ್ತಿ ಇದೆ. ಇದು ನೋವು ಕಡಿಮೆ ಮಾಡುವ ಶಕ್ತಿ ಈ ಒಣಶುಂಠಿಗೆ ಇದೆ. ಇದರ ಹಸಿ ವಾಸನೆ ಹೋಗೋವರೆಗೂ ಇದನ್ನು ನಾವು ಮೀಡಿಯಂ ಫ್ಲೇಮಲ್ಲೇ ಇಟ್ಟು ಇದನ್ನು ಫ್ರೈ ಮಾಡಿಕೊಳ್ಬೇಕು. ಈಗ ನೋಡಿ, ಒಂದು ದಪ್ಪ ತಳದ ಕಡಾಯಿಯಲ್ಲಿ ಇವನ್ನ ನಾವು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಾನು ಕಡಿಮೆ ಕ್ವಾಂಟಿಟಿಯಲ್ಲಿ ನಾನು ಇದನ್ನು ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕಾಗುತ್ತೋ ನೋಡ್ಕೊಳ್ಬೇಕು. ಒಂದು 15 ದಿವಸಕ್ಕಾಗುವಷ್ಟು ನೀವು ರೆಡಿ ಮಾಡ್ಕೊಳ್ಳಿ. ಕೆಲವು ಹೆಣ್ಣು ಮಕ್ಕಳಿಗೆ ಚಳಿಗಾಲ ಬಂತೆಂದರೆ ಮಂಡಿ ನೋವಿನ ಸಮಸ್ಯೆ ಜಾಸ್ತಿನೇ ಆಗುತ್ತೆ. ಹಾಗಾಗಿ ಇಂಥ ಮನೆಮದ್ದನ್ನು ನಾವು ಬಳಸ್ತಾ ಇದ್ದರೆ ನೋವುಗಳು ಕ್ರಮೇಣವಾಗಿ ಕಡಿಮೆಯಾಗುತ್ತೆ. ಇದರ ಜೊತೆಗೆ ನಾನು ಸ್ವಲ್ಪ ಅರಿಶಿಣವನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ಯಾಕಂದರೆ ಅರಿಶಿಣ ಹಾಕೋದ್ರಿಂದ ನಮ್ಮ ಬಾಡಿಲಿರುವಂತಹ ನೋವನ್ನು ಕಡಿಮೆ ಮಾಡುತ್ತೆ. ಅದನ್ನೆಲ್ಲವನ್ನು ಹಾಕಿ ಸಣ್ಣ ಮಿಕ್ಸಿ ಜಾರಲ್ಲಿ ನಾನು ಈ ರೀತಿ ನೈಸ್ ಪೌಡ್ರನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದು ನಾವು 1 ಚಮಚ ತಗೊಳ್ಬೇಕಾಗುತ್ತೆ. ಪ್ರತಿಯೊಬ್ಬರಿಗೂ ಈ ಒಂದು ಚಳಿಗಾಲ ಬಂತು ಅಂದರೆ ಮಂಡಿ ನೋವಿನ ಸಮಸ್ಯೆ ಜಾಸ್ತಿ ಆಗುತ್ತೆ. ಈ ಪೌಡರ್ ಎಲ್ಲರ ಮನೆಯಲ್ಲಿ ಇರಬೇಕು. 1 ಗ್ಲಾಸ್ ಉಗುರು ಬೆಚ್ಚಗಿರುವ ನೀರನ್ನು ತೊಗೊಂಡಿದ್ದೀನಿ. ಅದಕ್ಕೆ ಅರ್ಧ ಸ್ಪೂನಷ್ಟು ನಾನು ಪೌಡ್ರನ್ನು ಹಾಕಿದ್ದೀನಿ. ನೀವು ಇದನ್ನು 15 ದಿನ ಅಥವಾ 1 ವಾರಕ್ಕೆ ಆಗುವಷ್ಟು ಮಾತ್ರ ಪೌಡ್ರನ್ನು ರೆಡಿ ಮಾಡ್ಕೊಳ್ಳಿ. ಜಾಸ್ತಿ ದಿನ ಆದರೆ ಈ ಪೌಡ್ರದ್ದು ಒಂಥರ ಸ್ಮೆಲ್ ಬಂದುಬಿಡುತ್ತೆ, ಅದರ ಘಾಟೆಲ್ಲ ಹೊರಟೋಗುತ್ತೆ, ಅದರ ಒಂದು ಫ್ಲೇವರ್ ಕೂಡ ಇರೋದಿಲ್ಲ. ನಾನಿಲ್ಲಿ ಬೆಲ್ಲವನ್ನು ಹಾಕ್ತಾಯಿದ್ದೀನಿ. ಆರ್ಗಾನಿಕ್ ಆಗಿರುವ ಬೆಲ್ಲದ ಪುಡಿಯನ್ನು ಹಾಕಿ ಇದನ್ನು ನಾನು ಸೇವಿಸ್ತಾ ಇದ್ದೀನಿ. ಇದನ್ನು ರಾತ್ರಿ ನಾವು ಮಲಗೋದಕ್ಕಿಂತ ಮೊದಲು ನಾವು ಕುಡಿಬೋದು. ಯಾಕಂದರೆ ಆ ಟೈಮಲ್ಲಿ ಕುಡಿಯೋದ್ರಿಂದ, ಕುಡಿದ್ಬಿಟ್ಟು ನಾವು ನಿದ್ದೆ ಮಾಡೋದ್ರಿಂದ ಕೈ ಕಾಲುಗಳ ಒಂದು ನೋವು ನಮಗೆ ಕ್ರಮೇಣವಾಗಿ ಕಡಿಮೆ ಆಗ್ತಾ ಹೋಗುತ್ತೆ. ಈ ಒಂದು ಮನೆಮದ್ದು ಎಲ್ಲರಿಗೂ ತುಂಬ ಯೂಸ್ಫುಲ್ ಅಂತಲೇ ಹೇಳ್ಬೋದು. ನೀವು ಕೂಡ ಇಂಥ ಮನೆಮದ್ದುಗಳನ್ನು ಮಾಡಿ ಕೈ ಕಾಲುಗಳ ನೋವನ್ನು ಕಡಿಮೆ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋ ತುಂಬ ಯೂಸ್ಫುಲ್ ಅಂದ್ಕೊಂಡಿದ್ದೀನಿ. ಯೂಸ್ಫುಲ್ ಅನಿಸಿದರೆ ಒಂದು ಲೈಕ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಫೇಸ್ಬುಕ್ ಪೇಜ್ ಹಾಗೂ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಾಳೆಯ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು.